ನೀವು ಟೈಲ್ಸ್ ಮಾತ್ರ ಲೆವೆಲ್ ಮಾಡಿ ಆಡಳಿತ ಸಂಜೆ ಸ್ಟಾಫ್ ಮಾಡ್ತಾರಾ ಫಸ್ಟ್ ಫ್ಲೋರಲ್ಲಂತೂ ಎಲ್ಲ ಹೌದಾ ಲಿಂಕೇಜ್ ಮೊನ್ನೆ ಒಂದು ಸ್ವಲ್ಪ ಅದಕ್ಕೆ ನಾನು ಒಂದ್ಸರಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬ್ರಿಟಿಷ್ ಚೆನ್ನಾಗಿದ್ರು ನಮಗೆ ಅವ್ರು ಕಟ್ಟಿದ ಬಿಲ್ಡಿಂಗ್ ಎಲ್ಲ 200 ವರ್ಷದವರೆಗೂ ಚೆನ್ನಾಗಿದ್ದಾರೆ. ನಮ್ಮವ್ರು ಕಟ್ಟೋವೆಲ್ಲ ಹೀಗೆ ಆಮೇಲೆ ಹೊರಗಡೆ ಬಿಲ್ಡಿಂಗ್ ಎಲ್ಲ CCಗೆ ಕೊಟ್ಟಿದ್ದೀರ ಅದರಲ್ಲಿ ಎಷ್ಟು ಮಾಡಿದ್ದಾರೆ ಪ್ರಮೋಷನ್ ಈಗ 5 ಬರ್ತದೆ 5 ಓಕೆ ಭಾರತ DLS ಆ ಕಡೆ ಇದೆ ಬೇರೆ ಯಾವುದು ಬರೋದಿಲ್ಲ ಸಾಯಂಕಾಲ ಬಂದು ಮೀಟಿಂಗ್ ಮಾಡ್ತಾರೆ ಏನೋ ಕಾರ್ಯಕ್ರಮ ಅಂತ ಹೇಳಿ ನಾನೇ ಸ್ಟಾರ್ಟ್ ಮಾಡೋದು ಅದು ಅವ್ರ ಆಲೋಚನೆಗೆ ಪ್ರಾಜೆಕ್ಟ್ ಮಾಡ್ತೀವಿ ಸರ್ ನಮಗೆ ಗೋಲ್ಡ್ ಪ್ರಾಜೆಕ್ಟ್ ಒಳಗಡೆ ಚೇಂಬರ್ ಹೊರಗಡೆ ಅಲ್ಲ ಅಲ್ಲಿಂದ ಹಾಕ್ತಾರೆ ಹಾಂ ಸರ್ ಪಾರ್ಟಿಷನ್ ಆಗಿ ಪಾರ್ಟಿಷನ್ ಮಾಡಿ ಇದ್ಯಾಕೆ ಇಲ್ಲಿ ಬಂದು ಈ ಥರ ಇಲ್ಲೇ ಸಿಗುತ್ತೆ आया कि नहीं भैया वाले भी भरना करो ಹೇಳಿ ಮತ್ತು ಜೊತೆಗೆ ನಿಮ್ಮ MLCಗಳು ಅವರು ಇರ್ತಾರಲ್ಲ ಅವ್ರದ್ದು ನಾನು ಮೊನ್ನೆ ಗೌರ್ಮೆಂಟಲ್ಲಿ PWDನವರಿಗೆ ಫಂಡ್ ಕೊಡ್ಸೋದು ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಅಟ್ಲೀಸ್ಟ್ MLCಗಳು ಒಂದು ಸ್ವಲ್ಪ ಫಂಡನ್ನು ಕೊಟ್ಟರೆ ನೀವು ಅದನ್ನು ಮಾಡ್ಬೋದು ಪಾರ್ಕಿಂಗ್ ಈಗ ನಾವು ಹಾಸನ ಮಾಡಿದ್ರು ಇನಾಗ್ರೇಷನ್ ಮಾಡ್ತಾಯಿದ್ವಿ ಅವರಲ್ಲಿ ಒಂದು 5 ಲಕ್ಷ ಕೊಟ್ಟಿದ್ರು ಅವರು ಕನ್ನಡದಲ್ಲಿ ಮಾಡಿದ್ದೀನಿ ಅಲ್ವಾ BG ಪಾಟೀಲ್ ಅಂತ ಹೆಸರು ಒಳ್ಳೆ ಆರ್ಟಿಸ್ಟ್ ಸರ್ ಹೌದಲ್ಲೇ ಎಲ್ಲ ಸ್ಕೆಚ್ ಎಲ್ಲ ಎವಿಡೆನ್ಸ್ ಯಾವುದೇ ಅಲ್ಲೇ ನಾವು ಕೂತ್ಕೋಬೇಕಾ ನೀವು ಹಿಂಗೆ ಹಿಂಗೆ ರೆಡಿ ಮಾಡ್ತಾರೆ ಸರ್ ಮುದುಕ ಆದ್ರೆ ಅದೇನು ಹೋಗಲ್ಲ ಚುನಾವಣೆ ಎಲೆಕ್ಷನ್ ಕೊಟ್ಟು ಸರ್ ಉಳ್ಳಾಳ ಅವರು Yes,
ಓಕೆ ಸರ್. ಹೇಗೆ ಸರ್? ಸರ್ ಸರ್ ಎಲ್ಲ ಸ್ಟೇಷನ್ ಎಲ್ಲ ಇಟ್ಟಿದ್ದೀವಿ ಎಲ್ಲ ಇಟ್ಟಿದ್ದೀರಾ? ಅಡ್ವೊಕೇಟ್ಸ್ ಎಲ್ಲ ಇಟ್ಟಿದ್ದೀವಿ. ಎಲ್ಲ ಏನೇನು ಬೇಕು ಇಲ್ಲೇ ಸಿಗಬೇಕು. ಸೊ ಈ ಫೈಲಿಂಗ್ ಒಂದು ಸ್ಟಾರ್ಟ್ ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಸರ್ ಸರ್ ಜೂಮ್ 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 ಸರ್ 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 ದಯವಿಟ್ಟು ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ. ದಯವಿಟ್ಟು ಗಣ್ಯಮಾನ್ಯರನ್ನ ಅಲಂಕರಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಹಾಗೂ ನ್ಯಾಯವಾದಿಗಳ ಸಂಘ ಬಾಗಲಕೋಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ 3 ದಿನದ ಕಾನೂನು ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲಿದ್ದ ಪ್ರಾರ್ಥನೆ ಕುಮಾರಿ ಗಾಯತ್ರಿ ಲಿಂಗರ್ ಅವರಿಂದ. ಈ ಥರ ಮಿಸ್ಚಿಪ್ ಹೇಳೋದಲ್ಲ, ಅದಕ್ಕೆ 3 months ಶಿಕ್ಷೆ ಬಿಟ್ಟಾರೆ. 271 ಅಲ್ಲಿ ಬರುತ್ತೋ ಇಲ್ವೋ ಅನ್ನೋ ನಿಮ್ಮ ಪ್ರಶ್ನೆ ಎಸ್ ಅಲ್ವಾ? ಈಗ ಸಪೋಸ್ CRPC ಒಳಗೆ FIR ಹೌದು ಬಂದ್ರಾಗತ್ತೆ ಅಂತ ಕಂಪ್ಲೇಂಟ್ ಕೊಡೋ ಮುಂದೆ ಇದು ಗೊಂದಲಾಗತ್ತೋ ಹಂಗಂತ MUPNet ಆಗುತ್ತೆ ಹಂಗೋ ವೆದರ್ ಇಟ್ ಇಸ್ ಮುಗಿದೋದ ಕತೆಗೆ ಯಾಕೆ ನೀವು ಜೀವ ಕೊಡ್ತಾ ಇದ್ದೀರಿ? ಮುಂದಿನ ನೋಡೋಣ ನಾವು. ಬಟ್ ಆರ್ ಕಾಂಪ್ಲಿಕೇಶನ್ಸ್ ಅಲ್ವಾ? ಮುಗಿದೋಗಿದ್ ಬೇಡ ಈಗ. ಜಾಸ್ತಿ ಗೊತ್ತಿಲ್ಲ. ಮತ್ತೆ ಈಗ ನಮ್ಗೊಂದು 2:30 ಒಂದು ಪ್ರೋಗ್ರಾಮ್ ಒಂದಿದೆ ಅಲ್ಲ ಕುನ್ಗೊಂದು. ನೋಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮಾತ್ರ, ಕ್ಲಿಯರ್ ಡೌಟ್ಸ್ ಇದ್ರೆ ಕೇಳಿ. ಯಾಕೆಂದ್ರೆ ನಾನು ಐ ಮೇಡ್ ಇಟ್ ಕ್ಲಿಯರ್ ರಿಗಾರ್ಡಿಂಗ್ ರಿಮೂವಿಂಗ್ ದಿ ಡೌಟ್ಸ್. ಮೇನ್ ಡೌಟ್ಸ್ ಇದ್ದಿದ್ದೆ ನಮ್ಗೆ ಅದು 531 ಸಬ್ ಕ್ಲಾಸ್ 2A ನಲ್ಲಿ ಯಾವ ಅಪ್ಲಿಕೇಶನ್ ಹಾಕ್ಬೇಕು. ನನಗೊಬ್ರು ಲಾಯರ್ ಜಡ್ಜೆ ಫೋನ್ ಮಾಡಿದ್ರು. ಹಳೆ ಕೇಸಲ್ಲಿ ಈ ತರ ಅಪ್ಲಿಕೇಶನ್ಸ್ ಹೊಸ ಸೆಕ್ಷನ್ಸ್ ಎಲ್ಲ ತಗೊಂಡು ಹಳೆ ಕೋಡಲ್ಲೇ ಹಾಕಿದ್ರು.
ಇಲ್ಲ ನೀವು ಹೊಸ ಕೋಡಲ್ಲಿ ಹಾಕ್ಬೇಕು ಅಂದ್ರೆ ಅವ್ರು ಮತ್ತೆ ಹೊಸ ಕೋಡಲ್ಲಿ ಹಾಕಿದ್ರು. ದಟ್ ವಾಸ್ ಡಿಸ್ಕಸ್ಡ್ ಇನ್ ದಿ ರಾಜಸ್ಥಾನ್ ಹೈಕೋರ್ಟ್. ಇನ್ ವ್ಯೂ ಆಫ್ ದಿ ಸೇವಿಂಗ್ ಕ್ಲಾಸ್ ಇದೆ. ಸೇವಿಂಗ್ ಕ್ಲಾಸ್ ಇರೋದ್ರಿಂದ ಹಳೆ ಏನೇನಿದೆಯೋ ಅದಕ್ಕೆಲ್ಲ ಓಲ್ಡ್ ಕೋಡೆ ಕಂಟಿನ್ಯೂ ಆಗ್ತದೆ ಟಿಲ್ ದೋಸ್ ಮ್ಯಾಟರ್ಸ್ ವಿಚ್ ಆರ್ ಪೆಂಡಿಂಗ್ ಅಂತ ನಿಮಗೆ ಕ್ಲಿಯರ್ ಆಗ್ತದೆ. ಸರ್ ಹಾಂ ಹೇಳಿ. Sir, my question is regarding section 223 sub clause 1 of BNSS. One provision has been added. So 223 ಆಡ್ ಮಾಡಿಲ್ಲ, sub clause ಅದು ಹಳೆದಕ್ಕೇನೆ ಸೆಕ್ಷನ್ ಚೇಂಜ್ ಮಾಡವ್ರು ಅಷ್ಟೇ. one provision has been added. Sir. ಹಾಂ, That no cognizance of an offence shall be taken by the magistrate without giving the accused an opportunity of being heard. Sir. ನೋ No cognizance of an offence shall be taken by the magistrate without giving the accused an opportunity of being heard. How to interpret it? ಮಾಡೋದು ಈಗ ಏನ್ ಮಾಡಿದ್ರೆ ನೋಡಿ, ಈ ಸೆಕ್ಷನ್ ತಂದಿದ್ದಾರೆ ಮತ್ತೆ ಸೆಕ್ಷನ್ 200 ಅಲ್ಲಿ ಇತ್ತು Yes, sir. ಅಲ್ವಾ? ಕಂಪ್ಲೇಂಟ್ಸ್ ಟು ಮ್ಯಾಜಿಸ್ಟ್ರೇಟ್ 200 ಬದಲು ಈಗ 223 ಮಾಡಿದ್ದಾರೆ. ನಿಮ್ದೇನು ಸ್ವಲ್ಪ ಸ್ಟಾರ್ಟ್ ಮಾಡಿ.